ಆತ್ಮೀಯರೇ, ಭೂಗಳ್ಳರ ಲಿಸ್ಟ್ಗೆ ಇನ್ನೊಂದು ಪ್ರತಿಷ್ಠಿತ ಕುಟುಂಬದ ಹೆಸರು ಸೇರ್ಪಡೆ ಆಗಿದೆ. ಯಾರಪ್ಪ ಅಂತಂದರೆ ಇನ್ಫೋಸಿಸ್ ಸಂಸ್ಥೆಯ ಸುಧಾಮೂರ್ತಿ ಮತ್ತು ನಾರಾಯಣಮೂರ್ತಿ. ಸತತವಾಗಿ ವಾರಕ್ಕೆ 60 ಗಂಟೆಗೂ ಅಧಿಕವಾಗಿ ಯೋಚನೆ ಮಾಡಿ KIADBಯಿಂದ ಮಂಜೂರು ಮಾಡಿಸಿಕೊಂಡಿದ್ದಂಥ 53.5 ಎಕರೆ ಭೂಮಿಯನ್ನು ಪೂರ್ವಾಂಕರ ಬಿಲ್ಡರ್ಗೆ ಮಾರಿಬಿಟ್ಟಿದ್ದಾರೆ ಈ ಭ್ರಷ್ಟರು. ಸರಳ ಸಜ್ಜನಿಕೆಯ ಭ್ರಷ್ಟ ಲ್ಯಾಂಡ್ ಗ್ರಾಬರ್ ಕುಟುಂಬ ಅಂತ ಏನಾನ ಇದ್ದರೆ ಇದು ಇನ್ಫೋಸಿಸ್ ಸಂಸ್ಥೆ ಕುಟುಂಬ ಮತ್ತು ತೆರಿಗೆ ವಂಚಕಿ ಸುಧಾಮೂರ್ತಿ ಮತ್ತು ನಾರಾಯಣಮೂರ್ತಿ ಕುಟುಂಬ. ಇವರು ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ಆ ಅಂಗಡಿ ಹೆಸರು ಇನ್ಫೋಸಿಸ್ ಅನ್ನುವಂಥ ಒಂದು ದೊಡ್ಡ ಅಂಗಡಿ. ಇವರಷ್ಟಕ್ಕೆ ಇವರಿಗೆ ಹೇಗೆ ಬಿಲ್ಡಪ್ನ ತಗೋತಾರೆ, ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾರೆ, ಜನಗಳ ತಲೆ ಮೇಲೆ ಐಸ್ ಇಡ್ತಾರೆ ಅಂದರೆ, ನಾವಿರೋದು ಡಬಲ್ ಬೆಡ್ರೂಮು, ಸಾಧಾರಣ ಜೀವನ ಮಾಡೋದು ಅಂದರೆ ನಮಗೆ ಬಹಳ ಇಷ್ಟ, ನಮ್ಮನೇಲಿ ಅಡುಗೆಯವರು ಕೂಡ ಇಲ್ಲ, ನಾನೇ ಅಡುಗೆ ಮಾಡ್ಕೊಳ್ಳೋದು ಅಂತ ಪೊಂಗ್ತಾರೆ. ಸಾಧಾರಣ ಉಡುಗೆ ವಸ್ತ್ರಗಳನ್ನ ನಾವು ಧರಿಸ್ತೀವಿ ಅಂತ ಹೇಳಿಕೊಂಡು ಜನಗಳ ಮುಂದೆ ಅದೇ ರೀತಿ ಒಂದೆರಡು ಫೋಟೋಗಳು ಹಾಕಿ ಫೋಸ್ ಕೊಟ್ಕೊಂಡು ಜನಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾರೆ ಅಂತಂದರೆ, ನೋಡಿ ಹೀಗೆ ಮುಂಡ ಹಾಯಿಸ್ಕೊಂಡು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ಹೋಗೋದು. ರಾಜ್ಯಸಭೆಗೆ ಕೂಡ ಈ ಅಮ್ಮನ್ನ ಆಯ್ಕೆ ಮಾಡಿದ್ರು. ಯಾವ ಮಾನದಂಡ ಅಂತಂದರೆ, ಸಾವಿರಾರು ಕೋಟಿ ತೆರಿಗೆ ವಂಚನೆ ಮಾಡಿದ್ದಕ್ಕೆ ಈ ಅಮ್ಮನ್ನ 2024ರಲ್ಲಿ ರಾಜ್ಯಸಭೆಗೂ ಆಯ್ಕೆ ಮಾಡಿದ್ರು. ಈ ವಿಚಾರವಾಗಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಇನ್ಫೋಸಿಸ್ ಸಂಸ್ಥೆಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿರುವಂಥ ನಾಗರಿಕರು.